ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ನೀವೆಲ್ಲ ನೀವೆಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಡಿಶ್ ವಾಷರ್ ತೊಗೋಬೇಕು ಮನೆಗೆ. ಸೊ ಯಾವಾಗಲೂ ಡಿಪೆಂಡೆಂಟ್ ಆಗೋದಕ್ಕಾಗ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಆ್ಯಂಡ್ ನೀಟಾಗೂ ಇರುತ್ತೆ ಡಿಶ್ ವಾಷರ್ ಅಲ್ವಾ. ಹಾಗಾಗಿ ನಮಗೆ ಹೇಗೆ ಬೇಕೋ ಹಾಗೆ ಕ್ಲೀನ್ ಮಾಡಿ ಕೊಡುತ್ತೆ, ಮತ್ತು ಅದು ಬಿಸಿನೀರಲ್ಲೇ ವಾಶ್ ಮಾಡುತ್ತಂತೆ. ಹಾಗಾಗಿ ಒಂದ್ಸರಿ ಬಾಷ್ ಕಂಪ್ನಿದೇ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಆಲ್ರೆಡಿ ನೋಡ್ಕೊಂಬಂದಿದ್ವಿ, ಇವತ್ತೇನಿಲ್ಲ, ಜಸ್ಟ್ ಬುಕ್ ಮಾಡಿಬಿಟ್ಟು ಬರೋದಷ್ಟೇ. ಸೊ ಹೋಗೋಣ ಬನ್ನಿ, ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ, ರಿವ್ಯೂ ಹೇಳ್ತೀನಿ, ಹೇಗಿದೆ ಏನು ಎತ್ತ ಅಂತ, ಬೈ ಮಾಡ್ಬೋದಾ ಏನು, ಹೇಗೆ ಯೂಸ್ ಮಾಡೋದು, ಪ್ರತಿಯೊಂದು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ, ಓಕೆನಾ. ಸೊ ಇವಾಗ ನಾನು ಸೋಮು ಹೊರಟಿದ್ದೀವಿ, ಕೆಳಗಡೆ ಹೋಗ್ತಾ ಇದ್ದೀವಿ. ನಮ್ಮನೇಲಿ ತುಂಬ ಹತ್ತಿರ ಇಲ್ಲೇ ಇದೆ, ಮೇಲ್ಗಡೆ ಮೇಯ್ನ್ ರೋಡಲ್ಲೇ ಇದೆ ಬಾಷ್ ಕಂಪನಿ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ, ಅದಾದಮೇಲೆ ಹಾಗೆ ಆನ್ ದಿ ವೇ ಫೋರಮ್ ಮಾಲ್ಗೆ ಹೋಗಬೇಕು, ಒಂದು ಸ್ವಲ್ಪ ಏನಾರು ಶಾಪಿಂಗ್ ಏನಾರು ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಂತರ ಜೀನ್ಸು ತೊಗೋಬೇಕು, ಸ್ವಲ್ಪ ಕಲರ್ ಫೇಡ್ ಆದಂಗೆ ಆಗಿದೆ. ಬ್ಲೂ ಜೀನ್ ಮತ್ತು ಬ್ಲ್ಯಾಕ್ ಜೀನ್ ಎರಡೂ ಬೈ ಮಾಡಬೇಕು ನಾನು. ಅದಕ್ಕೆ ಒಂದು ಸರಿ ಫೋರಮ್ ಮಾಲ್ಗೆ ಹೋಗಿ ಮತ್ತು ಬಾಷ್ ಕಂಪ್ನಿಯಲ್ಲಿ ಇಲ್ಲಿ ಇದು ಮಾಡಿಬಿಟ್ಟು ಅಲ್ಲಿಗೆ ಹೋಗಿ, ಮತ್ತು ಸೋಮುದು ವಾಚ್ ಒಂದು ರಿಪೇರ್ ಕೊಟ್ಟಿದ್ವಿ. ರಿಪೇರ್ ಇನ್ ದ ಸೆನ್ಸ್ ಅದೊಂದು ಒಂದೇ ಒಂದು ನಟ್ಟೆನೋ ಲೂಸ್ ಆಗಿತ್ತಂತ ಹೇಳಿಬಿಟ್ಟು ಬಾಷ್ ಕಂಪನಿ, ಫಾಜಿಲ್ ಕಂಪ್ನಿ ಅಲ್ಲಿದೆಲ್ಲ ಫೋರಮ್ ಮಾಲಲ್ಲಿ, ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ನೋಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗೋಣ ಸೋಮ ಫೋರಮ್ಗೆ. ಅದು ಇದು ತೊಗೋಬೇಕು, ನಾನು ಶೀಟ್ ತೊಗೊಂಬರ್ಬೇಕು. ತೊಗೊಂಬಂದ್ಬಿಡಿ, ಒಟ್ಟಿಗೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದ್ಬಿಡೋಣ ಅಲ್ವಾ. ಫೋನ್ ಕೊಡ್ತೀಯ ಸಲೂನ್ಗೆ ಇವತ್ತು? ಯಾವುದು? ಇದನ್ನ ಕೊಡೋಣ ಬನ್ನಿ. ಇವೆರಡು ಇಟ್ಕೊ. ಇವಾಗ ಹೋಗ್ಬೇಕಾ ಅಲ್ಲಿ ಸಲೂನ್ ಹತ್ರ ಹೋಗ್ಬೇಕೇನು? ಹೋಗೋಣ ಅಂತ ಹೋಗೋಣ, ಇಲ್ಲಾಂದ್ರೆ ನಾಳೆ ಅಲ್ಲ, ಇವತ್ತು ತುಂಬ ಕೆಲಸ ಇದೆಲ್ಲ. ನಾಳೆ ಹೋಗೋಣ, ಇಲ್ಲ ಸಂಜೆ ಹೋಗೋಣ. ನಿಂದು ಚಾರ್ಜರ್ ಯಾವಾಗ ಬರ್ತಿದೆ? ಮೇ ಬಿ ನಾಳೆ. ಸೊ ಆಯಿತು, ಆಲ್ಮೋಸ್ಟ್ ಮುಗೀತು ಕೆಲಸಗಳು ಎಲ್ಲ. ಇದ್ದಿದ್ದೆಲ್ಲ ಬ್ಯಾಲೆನ್ಸ್ ಇದ್ದಿದ್ದೆಲ್ಲ ಮಾಡ್ಕೊಂಡಿದ್ದೀವಿ. ಸೊ ಇನ್ನೇನಿದ್ರೂ ಇವತ್ತು ಹೋಗಿ ಒಂದಿಷ್ಟು ಪರ್ಚೇಸಿಂಗ್ ಅದು ಇದು ಮಾಡಿಕೊಂಡ್ರೆ ಮುಗ್ದೋಯ್ತು ಕತೆ. ಸೊ ಬನ್ನಿ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿದ್ದೀನಿ, ಕಂಟಿನ್ಯೂ ಮಾಡೋಣ. ಇರೋಂಥ ಬಾಷ್ ಶೋರೂಮಿಗೆ ಬಂದ್ವಿ ನಾವು. ಸೊ ನಾವು ಆಲ್ರೆಡಿ ನೋಡ್ಕೊಂಡು ಹೋಗಿದ್ವಿ 1 ಮಂತ್ ಬ್ಯಾಕು ಒಂದು ಡಿಶ್ ವಾಷರ್ ತಗೊಳ್ಳೋಣ ಅಂತ. ಆವಾಗ ಪ್ರೈಸು ಹೇಳಿದರು ನಮಗೊಂದು, ಮತ್ತೆ ಬಂದು ಅದನ್ನೇ ಬುಕ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ನಾವೇನು ಅಂದ್ಕೊಂಡ್ವಿ, ಡಿಸೆಂಬರ್ ಎಂಡ್ ಅಲ್ವಾ, ಏನಾದರೂ ಎಂಡ್ ಆಫ್ ಸೀಸನ್ ಸೇಲ್ ಇರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಆ ಥರದ್ದು ಏನು ಈ ಥರ ಬ್ರ್ಯಾಂಡ್ಗೆಲ್ಲ ಹಾಗೆಲ್ಲ ಏನೂ ಕೊಡಲ್ಲ ಅಂತ ಹೇಳಿದ್ರು ಅವರು. ಓಕೆ ಫೈನ್ ಆಯಿತು ಅಂತ ಹೇಳ್ಬಿಟ್ಟು ಅದೇ ಪ್ರೈಸಿಗೆ ತೊಗೊಂಡೋದ್ವಿ. ಸೊ 58,000 ಬಾಷ್ ಕಂಪ್ನಿ. ನೀವು ಕೇಳಿದರೆ ಇಟ್ ಈಸ್ ವೆರಿ ಗುಡ್ ಬ್ರ್ಯಾಂಡ್, ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಇದಕ್ಕೆ ಹೋದ್ವಿ, ಮತ್ತು ಬೇರೆದೆಲ್ಲ ಬೇಡ ಅಂತ ಅಲ್ಲಿ ಬುಕ್ ಮಾಡಿಬಿಟ್ಟು ಅವರು ಸಂಜೆ ಡೆಲಿವರ್ ಮಾಡ್ತೀನಿ ಅಂತ ಹೇಳಿದರು. ಅಷ್ಟರಲ್ಲಿ ನಾನು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಬಂದೆ. ಅದ್ರ ಪಕ್ಕನೇ ಇರೋದು ರಿಲಯನ್ಸ್ ಮಾರ್ಟು. ಅಲ್ಲಿ ಬಂದು ಸ್ನ್ಯಾಕ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನಂದು ಒಂದು ಹ್ಯಾಬಿಟ್ ಏನಂತ ಹೇಳಿದರೆ, ನನ್ನ ಕಾರಲ್ಲಿ ಯಾವಾಗ್ಲೂ ಸ್ನ್ಯಾಕ್ಸ್ ಇರಬೇಕು ನನಗೆ. ನಾನು ತಿಂತೀನೋ ಬಿಡ್ತೀನೋ, ಬಟ್ ನನಗೆ ಸ್ನ್ಯಾಕ್ಸ್ ಯಾವಾಗಲೂ ಕಾರಲ್ಲಿ ಇರಬೇಕು. ಅಟ್ಲೀಸ್ಟ್ ಏನಾದರೂ ಒಂದು ಸಿಂಪಲ್ ಚಾಕ್ಲೇಟ್ ಅದನ್ನು ಇಟ್ಕೊಂಡಿರ್ತೀನಿ. ಅದಕ್ಕೇ ಎಲ್ಲ ತೊಗೊಂಡು ಅಲ್ಲಿ ಕಾರ ಒಳಗೆ ಡಂಪ್ ಮಾಡಿಬಿಡೋಣ ಅಂತ ತೊಗೊತಾ ಇದ್ದೀನಿ ರಿಲಯನ್ಸಲ್ಲಿ. ಯೂಶ್ವಲಿ ನನಗೆ ಏನಂತ ಹೇಳಿದ್ರೆ, ಈ ಜ್ಯೂಸ್ ಆಗಲಿ, ತುಂಬ ಹೈಡ್ರೇಷನ್ ಇರೋವಂಥದ್ದು ಕುಡಿಯೋದಕ್ಕೆ ತುಂಬ ಇಷ್ಟ. ನೀರು 4 ಕಡೆನೂ ನೀರು ಬಾಟಲ್ ಇಟ್ಟಿರ್ತೀನಿ ಆ್ಯಕ್ಚುಲಿ. ಒಂದೊಂದು ಸರಿ ಇರೋದೇ ಇಲ್ಲ, ಕುಡಿಬೇಕು ಅಂದ್ರೂ ನೀರು ಸಿಗೋಲ್ಲ, ಆ ಥರ ಆಗ್ಬಿಡುತ್ತೆ. ಹಾಗೆ ಅದಕ್ಕೇ ಎಲ್ಲ ತೊಗೊಂಡು ಹೋಗೋಣ ಕಾರಲ್ಲಿ ಅಂತ ಹೇಳಿ ಕಾರಲ್ಲಿ ಇಟ್ಬಿಡೋಣ ಅಂತ ಬಂದ್ವಿ. ಸೊ ನನಗೆ ನನ್ನ ಫೇವ್ರೇಟ್ ಅಂತ ಹೇಳಿದ್ರೆ, ನನಗೆ ಬೆಣ್ಣೆ ಬಿಸ್ಕೆಟ್ ತುಂಬ ಇಷ್ಟ. ಮಿಲ್ಕು ಬಿಸ್ಕೆಟ್ ಬರುತ್ತಲ್ಲ, ಅದು ಬೆಣ್ಣೆ ಬಿಸ್ಕೆಟ್ ಇಷ್ಟ. ಇದೇನೋ ಸೀಕರಣೆ ಅಂತ ಇತ್ತು, ತೊಗೊಂಡೆ. ಬಟ್ ಅದನ್ನು ಹೆಂಗೆ ಯೂಸ್ ಮಾಡೋದು, ಏನಕ್ಕೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಸುಮ್ಮನೆ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಫ್ರೂಟ್ಸ್ ಏನಾದರೂ ಆ್ಯಡ್ ಮಾಡಬೇಕೇನೋ, ಮೋಸ್ಟ್ಲಿ ಗೊತ್ತಿಲ್ಲ ನನಗೆ. ಯಾಕಂತ ಹೇಳಿದ್ರೆ ಅದ್ರ ಮೇಲೆ ಅದ್ರೊಳಗೆ ನಾನು ಎಲ್ಲ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಏನೂ ಇರಲಿಲ್ಲ ಅದರಲ್ಲಿ. ಬರೀ ಕ್ರೀಮ್ ಥರ ಇತ್ತು ಅಷ್ಟೇ ಅದು. ಅದನ್ನು ಏನಾದ್ರು ಮಾಡಬೇಕು, ಮನೆಗೆ ಹೋದ್ಮೇಲೆ ನೋಡಬೇಕು. ಅದು ಬಿಟ್ಟರೆ ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ತೊಗೊಂಡು ಡಂಪ್ ಮಾಡ್ಕೊಂಡಿರೋದಷ್ಟೇ.
ಹೋಗ್ತಾ ಇದ್ದೀವಿ. ಫೋರಮ್ ಮಾಲ್ ನಮ್ಮ ಮನೆ ಹತ್ರನೇ ಇರೋದು, ಗೊತ್ತಲ್ವಾ. ಸೊ ಅಲ್ಲಿ ಸೋಮುದು ವಾಚ್ ಕಲೆಕ್ಟ್ ಮಾಡಬೇಕು, ಮತ್ತು ಒಂದು ಸ್ವಲ್ಪ ಶಾಪಿಂಗ್ ಇದೆ. ಅದು ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ. ಒಳಗೆ ಹೋದ್ಮೇಲೆ ಗೊತ್ತಾಗೋದು ಏನಂತ. ಟೈಮ್ ಓನ್ಲಿನಲ್ಲಿ ಒಂದು ಪ್ಯಾಂಟ್ ನೋಡ್ಕೊಂಡು ಹೋಗಿದ್ದೆ. ಅನ್ಫಾರ್ಚುನೇಟ್ಲಿ ಈ ಸರಿ ಬಂದಾಗ ಆ ಪ್ಯಾಂಟೇ ಅವೈಲಬಲ್ ಇರಲಿಲ್ಲ. ಬೇರೆ ಯಾವುದ್ಯಾವುದೋ ತೋರಿಸ್ತಾ ಇದ್ರು, ಬಟ್ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಪ್ಯಾಂಟ್ ಕಲೆಕ್ಷನ್ ಓನ್ಲಿನಲ್ಲಿ. ನನಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಈ ಸರಿ ತುಂಬ ಹೆವಿ ಟೋನ್ ಇರೋದು ಪ್ಯಾಂಟ್ ಬೇಕಿತ್ತು ನನಗೆ. ಸೊ ನನ್ನ ಹತ್ರ ಆಲ್ರೆಡಿ 2-3 ಇದೆ. ಅದೆಲ್ಲ ಸ್ವಲ್ಪ ಫೇಡ್ ಆಗಿರೋ ಥರ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ತೊಗೊಳ್ಳೋಣ ಇನ್ನೊಂದು ಅಂತ ಬಂದೆ. ಬಟ್ ನನಗೆ ನಾನು ನೋಡಿದ್ದಂಥದ್ದು ಸಿಗಲಿಲ್ಲ. ಅದಾದಮೇಲೆ ನಂದು ಏನೂ ರಿಕ್ವೈರ್ಮೆಂಟ್ಸ್ ಇರಲಿಲ್ಲ, ಬಿಕಾಸ್ ಲಾಸ್ಟ್ ವೀಕ್ ನಾನು ಫುಲ್ ಶಾಪಿಂಗ್ ಮಾಡಿದ್ದೆ. ಅದಕ್ಕೆ H&Mಗೆ ಬಂದ್ವಿ, ಸೋಮುಗೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೋಮು ನೋಡ್ತಾಯಿದ್ರು, ಅವ್ರಿಗೂ ಆಫೀಸ್ಗೆ ಹಾಕೊಂಡು ಹೋಗಿ ಪ್ಯಾಂಟ್ ಬೇಕಿತ್ತು ಒಂದು. ಹಾಗಾಗಿ ಅವರು ತೊಗೊಂಡು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ವಾಪಸ್ ಬಂದ್ವಿ. ಮತ್ತು ಲೂಲುಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಲೂಲುಗೆ ಹೋಗೋದಕ್ಕಾಗಿಲ್ಲ. ಅದಾದಮೇಲೆ ಹೋಮ್ ಸೆಂಟರ್ಗೆ ಹೋದ್ವಿ. ಹೋಮ್ ಸೆಂಟರಲ್ಲಿ ಒಂದು ಸ್ವಲ್ಪ ಟವಲ್ ತೊಗೋಬೇಕಿತ್ತು. ತುಂಬ ಟವಲ್ ಇದೆ, ಆದರೂ ಎಲ್ಲಿ ಹೋದರೂ ಸೋಮುಗೆ ಟವಲ್ ಬೇಕು ಅವ್ರಿಗೆ. ಟವಲ್ ಅಬ್ಸೆಷನ್ ಅಂತಾರಲ್ಲ ಆ ಥರ, ಬರೀ ಟವಲ್ ತೊಗೋತಾರೆ. ಅವ್ರಿಗೆ ಅದು ಏನು ಇಷ್ಟನೋ ಗೊತ್ತಿಲ್ಲ, ಒಟ್ನಲ್ಲಿ ನಂಗೆ ಟವಲ್ ಹೊಸದಿರಬೇಕು ಅಂತ ಹೇಳಿ ಟವಲ್ ತೊಗೋತಾರೆ. ಸೊ ಅದು ಮತ್ತು ಇನ್ನೊಂದು ಸ್ವಲ್ಪ ಏನೋ ಐಟಮ್ಸ್ ತೊಗೊಂಡು ಬಂದ್ವಿ. ಮತ್ತು ಮನೆಗೆ ಬರೋ ಅಷ್ಟರಲ್ಲಿ 4 ಗಂಟೆ ಆಯ್ತು. ನಾವು ಹೇಳಿದ್ವಿ 4 ಗಂಟೆ ಆಗುತ್ತೆ ನಾವು ಬರೋದು ಅಂತ. 4 ಗಂಟೆಗೆ ಕರೆಕ್ಟಾಗಿ ಬಂದರು. ಅದನ್ನು ಡೆಲಿವರ್ ಮಾಡಿಬಿಟ್ಟು ಹೋದರು ಪ್ರಾಡಕ್ಟ್ನ. ಅದಾದಮೇಲೆ ಗೇಟೆಲ್ಲ ತೆಗ್ದಿದ್ರಲ್ಲ, ಅದನ್ನೆಲ್ಲ ಹಾಕ್ತಾಯಿದ್ರು. ನಮ್ಮ ಪಾಪು ಎಷ್ಟು ತರಲೆ ಮಾಡ್ತಿದ್ದಾಳೆ ನೋಡಿ. ಬಾ ಈ ಕಡೆ ಬಾ. ಅವ್ನು ಏನೋ ಮುರ್ದಾಕ್ತ ಸೊಮ್ಮು. ಎಲ್ಲೂ ಮುರ್ದಾಕಿ, ನಾನು ಅಲ್ಲೇ ಇದ್ದೆ, ಏನು ಮುರ್ದಾಕಿಲ್ಲ. ಅವನು ಲೂಸ್ ಮಾಡಿದ್ರೆ ಹಿಂಗೆ. ಇದೇನಾಗ್ತಿದೆ ಗೊತ್ತಾ, ಒಳಗಡೆ ಇದಿರುತ್ತಲ್ಲ ಅದು ಹಾಳಾಗಿದೆ. ಒಳಗಡೆ ಥ್ರೆಡ್ ಇರುತ್ತಲ್ಲ, ಥ್ರೆಡ್ ಹಾಳಾಗಿದೆ. ಇವಾಗ ಥ್ರೆಡ್ ಇದ್ರೆ ಇವಾಗ ಗೇಟ್ ಇರಲ್ಲ, ಇನ್ನ ಹುಷಾರಾಗಿ ನೋಡ್ಕೋಬೇಕು. ಹೊಸ ಗೇಟ್ ಆರ್ಡರ್ ಅವ್ರಿಗೆ ಹೇಳ್ತೀನಿ, ನೀವು ಗೇಟು ಮುರ್ದಾಕಿ. ಇವಾಗ ಅವರು ಸಂಜೆ ಫಿಕ್ಸ್ ಮಾಡೋದಕ್ಕೆ ಅಂತ ಬಂದರು. ವಾಟರ್ ಕನೆಕ್ಷನ್ ಎಲ್ಲ ತೊಗೋತಾ ಇದ್ದಾರೆ. ಸೊ ನಾವು ಅಂದ್ಕೊಂಡ್ವಿ ನಮ್ಮದು ಸ್ಲ್ಯಾಬ್ ಒಳಗೇ ಇನ್ಬಿಲ್ಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಅದ್ರದ್ದು ಹೈಟ್ ಸಾಲಿಲ್ಲ, ಅದಕ್ಕೋಸ್ಕರ ಹೊರಗಡೆನೇ ಇಡೋ ಥರನೇ ಇದ್ದರೆ ನಮಗೂ ಯೂಸ್ ಆಗುತ್ತೆ ಚೆನ್ನಾಗಿ. ಅಂದರೆ ನೀಟಾಗಿ ನಾವು ಅಸೆಂಬಲ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಏನು ಮಾಡಿದ್ವಿ, ಹೊರಗಡೆನೇ ಇಡ್ಸಿದ್ವಿ. ಈ ಟೈಪ್ ಆಫ್ ಪ್ರಾಡಕ್ಟ್ಸ್ ಬೇಕಾಗುತ್ತೆ. ಒಂದು ಸಾಲ್ಟ್, ಲಿಕ್ವಿಡ್, ಪೌಡರ್ ಅಂತ 3 ಪ್ರಾಡಕ್ಟ್ಸ್. ಓಕೆ, ನಿಮ್ಗೆ 2ಗೆ ಇಂಡಿಕೇಶನ್ ಬರುತ್ತೆ. ಎಸ್ ಅಂದ್ರೆ ಸಾಲ್ಟ್ ಅಂತ. ಇವಾಗ ಸಾಲ್ಟ್ ಎಂಟಿ ಇದೆ, ಅದಕ್ಕೆ ಇಂಡಿಕೇಶನ್. ಲಿಕ್ವಿಡ್ ಫ್ಲವರ್ ಸಿಂಬಲ್ ಎಂಟಿ ಇದೆ, ಅದಕ್ಕೆ ಇಂಡಿಕೇಶನ್. ಡಿಟರ್ಜೆಂಟ್ ಅಂತ ನೀವು ಕೇಳಿದ್ರಲ್ಲ, ಅದಕ್ಕೆ ಇಂಡಿಕೇಶನ್ ಬರಲ್ಲ, ರೆಗ್ಯುಲರ್ ಆಗಿ ಆಗ್ತಿರ್ಬೇಕು. ಓಕೆ, ನಾನು ಇನ್ಸೈಡ್ ಇಂದ ಹೇಳ್ತೀನಿ ಮೇಡಮ್, ನಿಮ್ಗೆ ಐಡಿಯಾ ಬರುತ್ತೆ. 2ಗೆ ಇಂಡಿಕೇಶನ್. ಓಕೆ, ಇದು ಸಾಲ್ಟ್ ಚೇಂಬರ್ ಅಂತ. 1 kg ಸಾಲ್ಟ್ ಒಂದೇ ಸರಿ ಫಿಲ್ ಮಾಡ್ಬಿಡ್ಬೇಕು. 1 kg ಮೀನ್ಸ್ ನಿಮ್ಗೆ 25 to 30 ವಾಸಸ್ ಬರುತ್ತೆ. ಒನ್ಸ್ ಇಂಡಿಕೇಶನ್ ಬಂದ್ರೆ, ಎಸ್ ಸಿಂಬಲ್ ಬಂದ್ರೆ ಆಡ್ ಮಾಡ್ಬೇಕು. ಯೂಸ್ ಮಾಡಿ ನಾಳೆ ಬೇಕಾದ್ರೆ ಅದು ಹೇಳ್ತೀನಿ ಬಿಡಿ. ಸಾಲ್ಟ್ ಇದು ಫ್ಲವರ್ ಸಿಂಬಲ್ ತೋರಿಸೋದ್ನಲ್ಲ, ಸೇಮ್ ಸಿಂಬಲ್ ಇದೆ ನೋಡಿ ಮೇಡಮ್. ಜಸ್ಟ್ ಓಪನ್ ಮಾಡಿ, ಲಿಕ್ವಿಡ್ ಡೆಮೋ ಕೊಟ್ಟಿದ್ದಾರೆ. ಇದು ಅಷ್ಟೇ ಶೈನಿಂಗು ಎಕ್ಸ್ಟ್ರಾ ಡ್ರೈ ಮಾಡುತ್ತೆ ನಿಮ್ಗೆ. ಇದು ಅಷ್ಟೇ ಒಂದ್ಸರಿ ಆಡ್ ಮಾಡಿ 10 to 15 ವಾಸಸ್ ಬರುತ್ತೆ. ಎಸ್ ಫ್ಲವರ್ ಸಿಂಬಲ್ ತೋರಿಸೋದ್ನಲ್ಲ, ಇದು ಹಾಕಿದ ತಕ್ಷಣ ಹೋಗಿರುತ್ತೆ. ಮೇಲೆ ಟಾಪ್ ಅಪ್ ವರ್ಗೂ ಮಾಡ್ಕೊಂಬಿಡಿ. ಇಲ್ಲ ಇಲ್ಲ, ಅದೆರಡು ಫ್ಲವರ್ ಸಿಂಬಲ್ ಇಲ್ಲ. ಸೇಮ್ ಆಸ್ ಇಟ್ ಈಸ್ ಸಾಲ್ಟ್ ಆಲ್ಸೋ ಮೇಡಮ್. ನಿಮ್ಗೆ ನೆಕ್ಸ್ಟ್ ಮೇಡಮ್ ಡಿಟರ್ಜೆಂಟ್ ಪೌಡರ್. ವಾಷಿಂಗ್ ಮಿಷಿನ್ ತರ ರೆಗ್ಯುಲರ್ ಆಗಿ ಪೌಡರ್ ಇದ್ರಲ್ಲಿ ಹಾಕ್ಬೇಕು. ಇದ್ರಲ್ಲಿ ಹಾಕಿ ಯಾರೋ ಮರ್ಕಿದೆಯಲ್ಲ, ಈ ತರ ಕ್ಲೋಸ್ ಮಾಡ್ಬೇಕು ನೀವು. ಬೈ ಡಿಫಾಲ್ಟ್ ಅದೇ ಓಪನ್ ಆಗಿರುತ್ತೆ. ಇನ್ ಕೇಸ್ ಓಪನ್ ಮಾಡಿಲ್ಲ ಅಂದ್ರೆ ಪ್ರೆಸ್ ಮಾಡಿ. ಇನ್ ಕೇಸ್ ಟ್ಯಾಬ್ಲೆಟ್ಸ್ ಏನಾದ್ರು ಯೂಸ್ ಮಾಡ್ತಿರಲ್ಲ, ವಿತ್ ರ್ಯಾಪರ್ ಮೇಡಮ್ ಆಸ್ ಇಟ್ ಈಸ್ ಇದ್ರ ಮೇಲೆ ಇಟ್ಟರೆ ಸಾಕು. ನೀವು ಒಂದು ವಾಶ್ಗೆ 1 ಟ್ಯಾಬ್ಲೆಟ್ ಇದು ಇಲ್ಲಿ. ಪ್ಲಸ್ ಯಾಕಂದ್ರೆ ಟ್ಯಾಬ್ಲೆಟ್ಸ್ ಒಂದು ಎಕ್ಸ್ಪೆನ್ಸಿವ್ ಇರುತ್ತೆ.
ಓಕೆ ಅದ್ರ ರೀಸನ್ಗೆ ಸಾಲ್ಟ್ ಲಿಕ್ವಿಡ್ ಪೌಡರ್ ಯೂಸ್ ಮಾಡಿ ಡೈಲಿ ಯೂಸೇಜ್ ಬೆಟರ್ ಇರುತ್ತೆ ನಿಮಗೆ. ಓಕೆ ಓಕೆನಾ? ಟ್ಯಾಬ್ಲೆಟ್ ಬಿಟ್ಬಿಡಿ, ಸಾಲ್ಟು ಲಿಕ್ವಿಡ್ ಪೌಡರ್, ಇದಕ್ಕೆ ಇಂಡಿಕೇಶನ್ ಇಲ್ಲ, ಅದಕ್ಕೆ ಎರಡಕ್ಕೂ ಇಂಡಿಕೇಶನ್ ಇಲ್ಲ. ಓಕೆ ಮೇಡಮ್ ಆರಾಮಾಗಿ ಕಾಣಿಸ್ತಿದೆಯಲ್ಲ, ಇದು ರೊಟೇಟ್ ಮಾಡಿ ಮೇಡಮ್, ಓಪನ್ ಮಾಡಿ. ಇದೇ ನಿಮ್ ಡಸ್ಟ್ ಫಿಲ್ಟರ್. ಈ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಎಲ್ಲ ಹೊರಗಡೆ ಹೋಗಲ್ಲ. ಜಸ್ಟ್ ಪ್ಲಗ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ನಾಟ್ ಎವ್ರಿ ವಾಶ್, ನಿಮ್ಗೆ ಅಂದ್ರೆ ಒಂದು 15 to 20 ವಾಶಸ್ ಡಿಪೆಂಡ್ ಅಪಾನ್ ಯೂಸೇಜ್ ನಿಮಗೆ. ಮತ್ತೆ ಆರೋ ಮಾರ್ಕು ನನ್ನ ಕಡೆ ಇರಬೇಕು, ಇಡವಾಗಿದ್ದು ಇಟ್ಟು ಮ್ಯಾಚ್ ಮಾಡೋದೇ ಲಾಕ್ ಇರುತ್ತೆ ಮೇಡಮ್. ಅದೊಂದೇ ನಿಮ್ಮ ಮೇಂಟೆನೆನ್ಸ್. ಇದು ಲೋಯರ್ ಸೆಕ್ಷನ್. ಅದೇ ಮಾಮೂಲಿ ಸಿಂಕ್ ಹೆಂಗ್ ಕ್ಲೀನ್ ಮಾಡ್ಕೊತೀವಿ ಅದೇ ತರ ಅಂದ್ರೆ ಡೈಲಿ ಏನ್ ಬೇಡ, ನಾರ್ಮಲ್ ರೈಸ್ ಎಲ್ಲ ತೆಗೆದಿದ್ರೆ ನೋಡ್ಕೊಂಡು ಮಾಡಿ. ಇದು ಲೋಯರ್ ಸೆಕ್ಷನ್ ಮೇಡಮ್. ಹೆವಿ ಮೆಟೀರಿಯಲ್ ಕುಕ್ಕರ್, ಬಾಂಡಿ, ಕಡಾಯಿ ಏನಾದಿದ್ರೆ ಕೆಳಗಡೆ ಇಟ್ಕೊಳ್ಳಿ. ಡಾರ್ಕ್ ಇದ್ರೆ ಬೆಂಡಬಲ್ ಇರುತ್ತೆ ಇದು. ಓಕೆ ದೊಡ್ಡ ದೊಡ್ಡ ಏನಾದ್ರು ಇದು ಯಾವತ್ತು ಬೆಂಡೆ ಇಟ್ಬಿಡಿ ಮೇಡಮ್, ಪಾತ್ರೆ ಎಲ್ಲ ಉಲ್ಟಾ ಇಡಿ. ಇದು ಪ್ಲೇಟ್ ಸೆಕ್ಷನ್. ಓಕೆನಾ? ಫುಲ್ ರಿವರ್ಸ್. ಇಲ್ಲಿ ಈ ಟ್ರೈ ಇದೆಯಲ್ಲ, ಜಸ್ಟ್ ಇಲ್ಲಿವರೆಗೂ ಫುಲ್ ಮಾಡಿ ಅಷ್ಟೇ. ಸ್ವಲ್ಪ ಮುಂದೆ ಬಂದ್ರೆ ಎತ್ತಿಡಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಜಸ್ಟ್ ಇಲ್ಲಿವರೆಗೂ ಫುಲ್ ಮಾಡಿ ಕ್ಲೋಸ್. ಇಲ್ಲೂ ಅಷ್ಟೇ ಡಾರ್ಕ್ ಇದೆ ಬೆಂಡಬಲ್. ಆಯ್ತಾ? ಎಲ್ಲ ಪ್ಲೇಟ್ ಉಲ್ಟಾಡಿ, ಗ್ಲಾಸ್ ಏನ್ ಬೇಕಾದ್ರೆ ಇಟ್ಕೊಳ್ಳಿ, ಎಷ್ಟು ಬೇಕಾದ್ರೆ ಇಡಿ. ಕಟ್ಲರಿ ಇರುತ್ತೆ, ಕಟ್ಲರಿ ಏನು ಯೂಸ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಕಟ್ಲರಿ ಯೂಸ್ ಮಾಡಿದ್ರೆ ಕೆಳಗಡೆ ಎಲ್ಲಾದ್ರೂ ಸ್ಪೇಸ್ ವೇಸ್ಟ್ ಆಗುತ್ತೆ. ಈ ಟೀ ಕಪ್ಸು, ಬೌಲ್ಸ್ ಎಲ್ಲ ಇಲ್ಲೇ ಇರುತ್ತೆ ಮೇಡಮ್, ಇಲ್ಲೇ ಇಟ್ಕೊಳ್ಳಿ. ಎಲ್ಲ ಇಲ್ಲೇ ಡಿಪ್ ಮಾಡ್ಕೊಂಡು ಹೋಗಿ, ಫ್ಯಾನ್ ಹಿಟ್ ಆಗ್ದಿರ ನೋಡ್ಕೊಳ್ಳಿ ಅಷ್ಟೇ. ಈ ಸಾಂಬಾರ್ ಸೌಟು ಆ ಥರ ಇರುತ್ತಲ್ಲ, ಸೈಡಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಇಟ್ಕೊಳ್ಳಿ. ಅದು ಹಿಂಗೆ ಸ್ಟ್ರೈಟ್ ಆಗಿರಬಾರ್ದು. ದೊಡ್ಡದು ಏನಾದ್ರು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಬೆಟರ್ ನಿಮ್ಗೆ. ಓಕೆನಾ? ಎಲ್ಲ ಉಲ್ಟಾಡಿ. ಇನ್ ಕೇಸ್ ಮನೇಲಿ ದೊಡ್ಡ ಪಾತ್ರೆ ಇದೆ, ಇಲ್ಲಿ ಫ್ಯಾನ್ ಟಚ್ ಆಗ್ತಿದೆ ನಿಮ್ಗೆ ಅಂದ್ರೆ ಈ ತರ ಟ್ರೇ ಎಳಿ ಮೇಡಮ್, ಲಿಫ್ಟ್ ಮಾಡಿ ಕೈಗೆ ಬದ್ಬಿಡುತ್ತೆ, ಅದ್ರಲ್ಲೇ ರನ್ ಮಾಡ್ಕೋಬಹುದು. ಹೆವಿ ಪಾತ್ರೆ ಇರುತ್ತೆ, ಫ್ಯಾನ್ ಏನು ಅವಶ್ಯಕತೆ ಇಲ್ಲ. ಕೆಳಗಡೆ ಫ್ಯಾನ್ ಇದೆ, ಮೇಲೆ ಜಟ್ಟಿ ಇರುತ್ತೆ. ಓಕೆ ಇನ್ ಕೇಸ್ ಮನೇಲಿ ಬಿಗ್ ವೆಸಲ್ಸ್ ಇದೆ, ದೊಡ್ಡದು ಆ ತರ ಆಗಲ್ಲ ಅಂತಾರಲ್ಲ ಒಬ್ಬೊಬ್ರು, ತೆಗ್ದ್ಬಿಟ್ರು ರನ್ ಮಾಡ್ತೀವಿ. ಎಲ್ಲ ಉಲ್ಟಾಡಿ ಮೇಡಮ್. ಒಂದ್ ರೌಂಡ್ ತೊಳೆದ್ಬಿಟ್ಟು ಆಮೇಲೆ ಉಲ್ಟಾ ಇಡ್ಬೇಕಲ್ವಾ? ಹಂಗೆ ಇಡ್ಬೋದು, ಫಿಲ್ಟರ್ ಹತ್ರ ಬ್ಲಾಕ್ ಆಗಿರುತ್ತೆ ಅಷ್ಟೇ. ಅದೇ ಬಟ್ ವೆಲ್ ಹೈಜೀನ್ ಮೇಂಟೈನ್ ಮಾಡೋದಕ್ಕೆ ಒಂದ್ಸರಿ ನೀರಲ್ಲಿ ಫುಲ್ ನೀರಲ್ಲಿ ಏನ್ ತೆಗಿಬಿಡಿ ಮೇಡಮ್. ಜಸ್ಟ್ ಮೇಡಮ್ ರೈಸ್ ತೆಗಿಬಿಡಿ. ಇವಾಗ ಬೆಳಗ್ಗೆ ಆಗಿರುತ್ತಾ, ರೈಸ್ ತೆಗೀರಿ, ತಟ ಇಟ್ಬಿಡಿ, ನೀರೇ ಹಾಕ್ಬೇಕಂತೇನಿಲ್ಲ. ಇಟ್ಕೊಂಡು ಹೋಗ್ತಾರೆ, ಯಾವ ಫುಲ್ ಆದ್ರೆ ಸ್ಟಾರ್ಟ್ ಮಾಡಿ ಮೇಡಮ್. ಫಸ್ಟ್ ಆಪ್ಷನ್ ಇದು ಸೆಲೆಕ್ಷನ್ ಆಫ್ ಆಪ್ಷನ್ಸ್ ಇರೋ ಬಟನ್. ಇದು ಇಕೋ ಮೀನ್ಸ್ 50 ಡಿಗ್ರಿ ಟೆಂಪರೇಚರ್ ಇರುತ್ತೆ. ನಿಮಗೆ ಜಾಸ್ತಿ ಕೊಳೆ ಜಿಡ್ಡಿಲ್ಲ, ಪವರ್ ಸೇವಿಂಗ್ ಅಂದ್ರೆ ಈ ಆಪ್ಷನ್ 138 ಇರುತ್ತೆ. ಇದು ಆಟೋ ಎಲ್ಲ ಮಿಕ್ಸ್, ಗ್ಲಾಸ್, ಸಿರಾಮಿಕ್, ಟೆಪರ್ವೇರ್, ಬೋರೋಸಿಲ್ ಅಂದ್ರೆ ಇದು. ಇದು ಇಂಟೆನ್ಸಿವ್ ಝೋನ್ ಅಂತ. ಸ್ಟೀಲ್ ಪಾತ್ರೆ ಜಾಸ್ತಿ ಹೈಜಿನಿಕ್ ಬೇಕಂದ್ರೆ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬಹುದು. ರೆಗ್ಯುಲರ್ ಇದು ಯೂಸ್ ಮಾಡಿ ಸಾಕು. ನಿಮ್ದು ಸ್ಟೀಲ್ ಜಾಸ್ತಿನೇ ಇರುತ್ತೆ ನನಗೆ ಗೊತ್ತಿರಂಗೆ. ರೆಗ್ಯುಲರ್ 59 ಮಿನಿಟ್ಸ್. ಸೆಲೆಕ್ಟ್ ಮಾಡೋದು ಏನೂ ಇರಲ್ಲ. ಪವರ್ ಆಫ್, ಪವರ್ ಆನ್ ಮಾಡಿ, ಆಪ್ಷನ್ ಇರುತ್ತೆ, ಜಸ್ಟ್ ಸ್ಟಾರ್ಟ್ ಕೊಟ್ರೆ ಸಾಕು. ಡೈಲಿ 1 ಅವರ್ ಅಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ಈ 4 ಆಪ್ಷನ್ ಹೇಳಿದ್ರಲ್ಲ, ಇದ್ರಲ್ಲಿ ಅಲ್ಯೂಮಿನಿಯಂ ಪಾತ್ರೆ ಹಾಕಬಾರ್ದು. ಹಾಕಿದ್ರೆ ಮಿಷಿನ್ ಏನ್ ಪ್ರಾಬ್ಲಮ್ ಇರಲ್ಲ. ಈ ಅಲ್ಯೂಮಿನಿಯಂ ಪಾತ್ರೆ ಬ್ಲಾಕ್ ಆಗ್ಬಿಡುತ್ತೆ ನಿಮಗೆ. ಆ ಹೀಟ್ಗೆ ಪಾತ್ರೆ ಸಪೋರ್ಟ್ ಆಗಲ್ಲ. ಕುಕ್ಕರ್ ಎಲ್ಲ ಇಡಂಗಿಲ್ವಾ? ಕುಕ್ಕರ್ ಇಡಂಗಿಲ್ಲ. ಅದೇ ಮೇನ್ ಇದ್ದದ್ದು. ಹೀಟ್ಗೆ, ಈ ಹೀಟ್ಗೆ ಆ ಪಾತ್ರೆ ಸಪೋರ್ಟ್ ಆಗಲ್ಲ. ನೆಕ್ಸ್ಟ್ ಹೇಳ್ತೀನಿ ನೋಡಿ, ಇದು ಪ್ರೀರಿನ್ಸ್ ಅಂತ. ಜಸ್ಟ್ 15 ಮಿನಿಟ್ಸ್ ಸ್ಪ್ರಿಂಕ್ಲಿಂಗ್ ಆಫ್ ವಾಟರ್ ಇರುತ್ತೆ. ಬೇಕಾದ್ರೆ ಅದು ಜಾಸ್ತಿ ನಿಮ್ಗೆ ಹೈಜಿನಿಕ್ ಇಲ್ಲ, ನಾರ್ಮಲ್ ಆಗಿದೆ ಕುಕ್ಕರ್ ಅಂದ್ರೆ ಈ ಫೇವ್ರೇಟ್ ಎಲ್ಲ ಹಾಕೋಬಹುದು ನೀವು. ಇದ್ರಲ್ಲಿ ಏನ್ ಮಾಡತ್ತೆ ಅಂದ್ರೆ ಡ್ರೈ ಬರಲ್ಲ, ಬರೀ ಹಾಟ್ ವಾಟರ್ ವಾಶ್ ಇರುತ್ತೆ. ಬೇಕಾದ್ರೆ ಇದ್ರಲ್ಲೆಲ್ಲ ಹಾಕೋಬಹುದು ನೀವು. ಅದನ್ನ ಹಾಕ್ಬೋದು, ಗ್ಲಾಸ್ ಎಲ್ಲ ಇಡ್ಬೋದಲ್ಲ, ಎಲ್ಲ ಇಡ್ಬೋದು. ಮೈಕ್ರೋವೇವ್ ಸೇಫ್ ಎಲ್ಲ ಇಟ್ಕೊಳ್ಳಿ. ಚಿಮ್ಮಿನಿ ಮೆಸ್ ಕೂಡ ಇಟ್ಬಿಡಿ. ನೀವು ಕ್ಲೀನಾಗಿ ಕೇಳಿದ್ರಲ್ಲ, ಪಾತ್ರೆ ಇಟ್ಬಿಟ್ಟು ಆ ಮೆಸ್ ಇಟ್ಬಿಡಿ, ಅದು ಕ್ಲೀನ್ ಆಗ್ಬಿಡುತ್ತೆ. ಕ್ಲೀನರು ಬೇಕಾಗಿಲ್ಲ. ಪಾತ್ರೆ ಎಲ್ಲ ಇಡ್ತೀರಲ್ಲ, ಪಾತ್ರೆ ಮೇಲೆ ಜೋಡಿಸ್ಬಿಡಿ, ಅದು ಕೂಡ ಕ್ಲೀನ್ ಆಗ್ಬಿಡುತ್ತೆ ನಿಮಗೆ. ಇದೇನು ಕೊಟ್ಟಿರೋದು ಮೇಡಮ್? ಇದು ಅಷ್ಟೇ, ಸ್ಪೂನ್ಸ್ ಹೆವಿ ಇರುತ್ತಲ್ಲ, ಜಸ್ಟ್ ಎಲ್ಲ ಮಾಡ್ಕೊಂಡು ಇದೆಯಲ್ಲ ಎಲ್ಲಾದ್ರೂ ಇಟ್ಕೋಬಹುದು. ಈ ತರ ಸ್ಪೇಸ್ ವೇಸ್ಟ್ ಆಗತ್ತೆ ಅಂತ ನಾನು ಎಲ್ಲ ಉಲ್ಟಾ ಇಟ್ಕೊಳ್ಳಿ. ಅದು 1 ಅವರ್ ಹಾಕ್ಬೇಕು. ಜೋಡಿಸೋದು ಬೇಕಂದ್ರೆ ಒಂದೊಂದು 2 ಪಾತ್ರೆ ಹೇಳ್ಕೊಡ್ತೀನಿ ನಿಮಗೆ. ಸ್ಟಾರ್ಟಿಂಗ್ ಅಂತ ಮೇಡಮ್, ಡಿಲೇ ಅಂತ 2 ಅವರ್ಸ್ 3 ಅವರ್ಸ್ ಸ್ಟಾರ್ಟ್ ಕೊಟ್ಟು 3 ಅವರ್ಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಆ ಥರ ಶೆಡ್ಯೂಲ್ ಬೇಕಾದ್ರೆ ಮಾಡಿ. ಇದು ರಿಮೋಟ್ ಅಂತ ಫೋನಲ್ಲಿ ಆಪ್ರೇಟಿಂಗ್ ತೋರಿಸ್ತೀನಿ ನಿಮಗೆ. ಆಲ್ರೆಡಿ ಡ್ರೈ ಇರುತ್ತೆ, ಅಗೇನ್ ಡ್ರೈ ಬೇಕಾಗಿಲ್ಲ ನಿಮಗೆ. ಸೆಲೆಕ್ಟ್ ಮಾಡಿಬಿಡಿ. ಹಾಫ್ ಲೋಡ್ ಅಂದರೆ ಅರ್ಧಕ್ಕರ್ಧ ಏನು ಕಡಿಮೆ ಅಲ್ಲ, ಒಂದು 5-10 ನಿಮಿಷ ಕಡಿಮೆ ಆಗುತ್ತೆ ಅಷ್ಟೇ ನಿಮಗೆ. ಇವಾಗ ಎಕ್ಸ್ಟ್ರಾ 1 ಅವರ್ ಇದೆ, ಹಾಫ್ ಲೋಡ್ ಅಂದರೆ 5 ನಿಮಿಷನೇ ಕಡಿಮೆ ಆಗೋದು. ಜಿಡ್ಡು ಜಾಸ್ತಿ ಇದೆ ಪಾತ್ರೆಯಲ್ಲಿ, ಸ್ವಲ್ಪ ಹೈಜಿನಿಕ್ ಬೇಕಾಯ್ತು ಇದೇ ಆಪ್ಷನಲ್ಲಿ ಅಂದರೆ ವೀರೋ ಸ್ಪೀಡ್ ಅಂತ ಸೆಲೆಕ್ಟ್ ಮಾಡಿ. ಡಬಲ್ ಆಗುತ್ತೆ ಟೈಮಿಂಗ್. ಲೈಟ್ ಬ್ಲಿಂಕ್ ಆಗ್ತಿದೆ ಮೇಡಮ್. ಎಕ್ಸ್ಪ್ರೆಸ್ ಸ್ಟಾರ್ಟ್ ಕೊಡ್ತೀನಿ.
ಸ್ಟೇ ಮೀನ್ಸ್ ಇದು ಸ್ಟಾರ್ಟೆಡ್ ಬ್ಲಿಂಕ್ ಆಗ್ತಾ ಇಲ್ಲ, ಸ್ಟಾರ್ಟ್ ಆಗಿದೆ. ಬೈ ಮಿಸ್ಟೇಕ್ ಸ್ಟಾರ್ಟ್ ಮಾಡಿಬಿಟ್ರಿ ನಿಮಗೆ ವಾಷಿಂಗ್ ಮಿಷಿನ್ ಆಫ್ ಆನ್ ಮಾಡಿದ್ರೆ ರೀಸೆಟ್ ಆಗಿಬಿಡುತ್ತೆ. ಇದರಲ್ಲಿ ನೀವು ಆಫ್ ಆನ್ ಮಾಡಿದ್ರೆ ರೀಸೆಟ್ ಆಗಲ್ಲ. ಓಕೆ, ಹೋಲ್ ಸೈಕಲ್ ರೀಸೆಟ್ ಮಾಡ್ಬೇಕು ನೀವು. ಈ ಪವರ್ ಆಫ್ ಆನ್ ಇದೆಯಲ್ಲ, ಇಲ್ಲಿ ಬರ್ದಿರುತ್ತೆ 4 ಸೆಕೆಂಡ್ ಅಂತ. 4 ಸೆಕೆಂಡ್ ಪ್ರೆಸ್ ಮಾಡಿ, ಲೈಟ್ ಬರುತ್ತೆ. ಕೈ ಬಿಟ್ಬಿಡಿ, ಒಂದು 20 ಸೆಕೆಂಡ್ಸ್ ರೀಸೆಟ್ ಆಗುತ್ತೆ. ಮತ್ತೆ ತಿರ್ಗಾ ಮತ್ತೆ ಇದ್ರಲ್ಲಿ ಲಾಕ್ ಸಿಸ್ಟಮ್ ಏನಿರಲ್ಲ ಮೇಡಮ್. ನೀವು ಇನ್ ಬಿಟ್ವೀನ್ ಸೆಂಟ್ರಲ್ ಕೂಡ ಡೋರ್ ಓಪನ್ ಮಾಡಿ ರನ್ನಿಂಗ್ ಅಲ್ಲೂ ಮಾಡ್ಬೋದು. ಹೌದಾ? ರನ್ನಿಂಗ್ ಅಲ್ಲಿ ಓಪನ್ ಮಾಡಿ ಪಾತ್ರೆ ಇಟ್ಬಿಡಿ, ಬೇಕಾದ್ರೆ ಕ್ಲೋಸ್ ಮಾಡಿದ್ರೆ ಅದೇ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆನಾ? ಎಲ್ಲ ಆದ್ಮೇಲೆ ಇಂಡಿಕೇಶನ್ ಬೀಪ್ ಸೌಂಡ್ ಬರಲ್ಲ, ಅದೇ ಆಫ್ ಆಗಿಬಿಟ್ಟಿರುತ್ತೆ. 20 ಮಿನಿಟ್ಸ್ 15 ಏಕೆ ಇವಾಗ ಅರ್ಜೆಂಟ್ ಇಲ್ಲ ತಾನೆ, ಏನು ಮಾಡ್ತೀನಿ ಮಾಡಿದೆ ಅರ್ಜೆಂಟ್ ಇದೆ, ನಾನು ಮಾಡ್ತೀನಿ. ಮಾಡ್ಕೊಂಡಿರ್ತೀರಾ ಹಿಂಗೆ ಆಗೋದು? ಹಿಂಗೆ ಹಾಕಿದ್ರೆ ಹೋಗ್ಬಿಡುತ್ತೆ, ಕ್ಲೀನ್ ಆಗ್ಬಿಡುತ್ತೆ. ಇದು ಇದ್ರ ಸಮೇತ ಕ್ಲೀನ್ ಆಗುತ್ತೆ ಎಲ್ಲ ಎಲ್ಲ ಅಲ್ಲಿಗೆ ಹೋಗುತ್ತೆ. ನಾರ್ಮಲ್ ಆಗಿ ಆಫ್ ಇರುತ್ತೆ, ಆನ್ ಮಾಡಿ. ಬೈ ಡಿಫಾಲ್ಟ್ ನಿಮ್ದು ಹೈರ್ ಎಂಡ್ ಮಾಡಲ್ಲ, ಇದೇ ಆಪ್ಷನ್ ಎಲ್ಲ ಇದ್ಬಿಡುತ್ತೆ. ನೀವು ಯಾವ್ದಾದ್ರು ಒಂದು ಯೂಸ್ ಮಾಡ್ತಾ ಇರ್ತೀರಲ್ಲ ಸರ್, ಇದೇ ಯೂಸ್ ಮಾಡ್ತೀರಿ ಅನ್ಕೊಳ್ಳಿ, ಆಫ್ ಆನ್ ಮಾಡಿದ್ರೆ ಅಲ್ಲೇ ಇರುತ್ತೆ. ನೀವು ಜಸ್ಟ್ ಈ ಎಕ್ಸ್ಪ್ರೆಸ್ ಯೂಸ್ ಮಾಡ್ತಾರೆ, ಆಫ್ ಆನ್ ಮಾಡಿ ಅಲ್ಲೇ ಇರುತ್ತೆ, ಜಸ್ಟ್ ಹಾಕ್ಬಿಡಿ. ಇವಾಗ ಬೇಡ, ಪಾತ್ರೆ ಏನಿಲ್ಲ. ಅದಕ್ಕೆ ಒಂದ್ಸರಿ ನೋಡೋಣ ಅಂತ ಹೇಳಿಬಿಟ್ಟು ಮಷಿನ್ ಹೆಂಗಿದ್ರು ಬಂದಿದೆ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಫುಲ್ಲು ಡಂಪ್ ಮಾಡಿಬಿಟ್ರು ಅವರೇನೆ. ಎಷ್ಟರ ಮಟ್ಟಿಗೆ ಡಂಪ್ ಮಾಡಿದ್ರು ಪಾತ್ರೆಗಳಂದರೆ, ನಾವೇ ನಿಂತಿದ್ರು ಅಷ್ಟು ಪಾತ್ರೆ ತೊಳೆಯೋಕೆ ಆಗ್ತಿರ್ಲಿಲ್ಲ, ಅಷ್ಟು ಪಾತ್ರೆ ಇತ್ತು ಅದರೊಳಗೆಲ್ಲ ಕೆಳಗೆ ಫುಲ್ಲು ಡಂಪ್ ಮಾಡಿದ್ರು. ಸೊ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ಬಿಟ್ಟು ಅದರೊಳಗೆ ನೀಟಾಗಿ ಹೇಗೆ ತೊಳೆಯುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು 1 hour ಆ್ಯಕ್ಚುಲಿ ಗೊತ್ತೇ ಆಗೋಲ್ಲ, ಬೇಗ ಮುಗ್ದೋಗುತ್ತೆ. ಆ್ಯಕ್ಚುಲಿ ಏನಂದರೆ ನಾವು ಎಷ್ಟು ಪಾತ್ರನ ಇದಕ್ಕೆ ಡಂಪ್ ಮಾಡ್ತೀವೋ ಅಷ್ಟು ಅದು ಸೌಂಡ್ ಬರೋದಿಲ್ವಂತೆ. ಇದು ಆ್ಯಕ್ಚುಲಿ ಸೌಂಡ್ ಏನು ಬರ್ತಿರ್ಲಿಲ್ಲ, ಸುಮ್ಮನೆ ವಾಷಿಂಗ್ ಮೆಷಿನ್ ಬರುತ್ತಲ್ಲ ಅದೇ ಥರನೇ ಬರ್ತಾಯಿತ್ತು. ಬಟ್ ಜಾಸ್ತಿ ಲೋಡ್ ಮಾಡಬೇಕಂತೆ ಪಾತ್ರೆಗಳನ್ನ, ಆವಾಗ ಇನ್ನೂ ಸ್ಮೂತಾಗಿರತ್ತಂತೆ ಪಾತ್ರೆಗಳು. ಗ್ಲಾಸ್ ನೋಡಿ ಹಿಂಗೆ ವೈಟ್ ಆಗ್ಬಿಟ್ಟೈತೆ ಹಂಗೆ. ಈ ಪಾತ್ರೆಗಳೆಲ್ಲ ನೋಡಿಲಿ ಎಷ್ಟು ಕಪ್ಪಗಿತ್ತು ಗೊತ್ತಾ ಇದು. ಅಲ್ಲ ಇದನ್ನ ಹಾಕಕ್ಕಾಗಲ್ಲ ಅಂತ. ಯಾವುದು? ಅದೇನೋ ಕಪ್ಪಗಾಗ್ಬಿಡತ್ತಂತಲ್ಲ. ಸಾಕದಾಗಿ ಕ್ಲೀನ್ ಮಾಡಿಬಿಟ್ಟೈತೆ. ಅಯ್ಯೋ ಜಿಡ್ಡಿರೋದೆಲ್ಲ ಕಿತ್ತಾಕ್ಬಿಟ್ಟೈತೆ ಇದ್ರ ಮೇಲೆಲ್ಲ. ಬಿಸಿ ಇದೆ ಆ್ಯಕ್ಚುಲಿ, ಇದು ಬಿಸಿ ಇದೆ ಸ್ವಲ್ಪ. ಇದು ಜಿಡ್ಡಿತ್ತು ಗೊತ್ತಾ ಇದ್ರ ಮೇಲೆಲ್ಲ, ಎಲ್ಲ ಜಿಡ್ಡೆಲ್ಲ ಕಿತ್ತಾಕ್ಬಿಟ್ಟೈತೆ. ಸುಡ್ತಾ ಇದೆ, ಬಿಸಿ ಇದೆ. ತುಂಬ ಪಾತ್ರೆ ಡಂಪ್ ಮಾಡ್ಬೋದು ಮಾತ್ರ. ಗೊತ್ತೇ ಆಗಲಿಲ್ಲ, ಅವ್ನು ಜೋಡಿಸ್ದಲ್ಲೇ ಗೊತ್ತಾಗಿದೆ. ಇದೊಂಚೂರು ನೀರಿದೆ, ನಾನೇ ಉಲ್ಟಾ ಇಟ್ಟಿದ್ದೆ. ಹಿಂದ್ಗಡೆ ನೋಡೋಣ ಅದು ಹೆಂಗೆ ಕ್ಲೀನ್ ಆಗಿದೆ ಅಂತ. ತರಬೇಕು ಫಸ್ಟು, ಕ್ಲೀನ್ ಮಾಡ್ಬಿಟ್ಟಿದೆ ನಂತರ. ಪಾತ್ರೆಗಳೆಲ್ಲ ಪೊಳ 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 ಅಂತ ಇದೆ. ನಿಜ ಚೆನ್ನಾಗಿದೆ, ನಿಜ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದೆ. ಮ್ಯಾನ್ಯುವಲಲ್ಲಿ ಯಾರು ಹಿಂಗೆಲ್ಲ ಕ್ಲೀನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಸ್ಟಿಕ್ಕರ್ ಬಿಟ್ಟರೆ ಎಷ್ಟು ಸಕ್ಕತ್ತಾಗಿ ಕ್ಲೀನ್ ಮಾಡಿದೆ. ಹಿಂದೆ ಅಂತೂ ಫುಲ್ ಕಪ್ಪಗಿತ್ತಿದ್ದು, ಬೇಕಂತಾನೆ ಈ ಪಾತ್ರೆ ಇಟ್ಟಿದ್ದು ನಾವು. ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಒಳಗಡೆ. ಅಬ್ಬಾ ನೋಡು ಎಂತ ಚೆನ್ನಾಗಿದೆ, ಪಳಪಳ ಅಂತ ಹೊಳಿತಾ ಇದೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ತುಂಬ ದಿನದ ಹಿಂದೆನೇ ತರ್ಬೋದಿತ್ತಲ್ಲ ಅನಿಸ್ತದೆ ಇವಾಗ. ಸ್ಪೂನ್ಗಳಿದೆಲ್ಲ ಜಿಡ್ಡಿಡ್ದಿತ್ತು ಸೊಮ್ಮು, ಇದಿಷ್ಟು ಜಿಡ್ಡಿಡ್ದಿತ್ತು, ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಬೆಚ್ಚಗಿದೆ ಗೊತ್ತಾ. ಎಲ್ಲೆಲ್ಲ ಬೀಳಿಸ್ಬೇಡ, ಎಷ್ಟು ಚೆನ್ನಾಗಿದೆ. ಆಮೇಲೆ ಇದು ಆಲ್ಮೋಸ್ಟ್ ಜಿಡ್ಡಿಡ್ದಿತ್ತು. ಸೊ ಎಷ್ಟು ನೀರು ಬಿದ್ದಿದೆ ಅಷ್ಟು ಕ್ಲೀನ್ ಆಗಿದೆ ಒಳಗಡೆ. ಇನ್ನೊಂದು 2-3 ಸರಿ ನೀಟಾಗಿ ಇಟ್ಬಿಟ್ರೆ ಇನ್ನೂ ಸಕ್ಕತ್ತಾಗಿ ಕ್ಲೀನ್ ಆಗಿಬಿಡುತ್ತೆ. ಫುಲ್ ಹಳೇ ಜಿಡ್ಡುಗಳು ಇಟ್ಟಿರೋದಿಲ್ಲಲ್ಲ ನಾವು ಅಲ್ವಾ. ಪಿಂಗಾಣಿನೂ ಇಟ್ಟಿದ್ದೀವಿ, ನಾರ್ಮಲ್ ಸ್ಟೀಲ್ ಕೂಡ ಇಟ್ಟಿದ್ದೀವಿ. ಇದು ಅದೇ ಇದ್ರಲ್ಲಿ ಮಾತ್ರ ಈ ಥರದ ಸ್ಟಿಕ್ಕರ್ ಹೋಗುತ್ತೆ ಅಂತ ಹೇಳ್ತಾ ಇದ್ರು ಅವರು. ಅದೇ ಇದೆಲ್ಲ ಸ್ಟಿಕ್ಕರಿಂಗ್ ಅಲ್ವಾ, ಸ್ಟಿಕ್ಕರ್ ಹೋಗ್ಬಿಡತ್ತೆ ಅಂತ ಹೇಳಿದರು. ನೋಡಿದ್ಯಾ, ಇದು ನೋಡಿ, ಇದೆಷ್ಟು ಇಲ್ಲೆಲ್ಲ ಫುಲ್ಲು ಕರ್ರಗಾಗೋಗ್ಬಿಟ್ಟಿತ್ತು. 2-3 ಸರಿ ಆಗಬೇಕು ವಾಶು. ಅಂದರೆ ಎಲ್ಲ ಪಾತ್ರೆ ಅಲ್ಲ, ತುಂಬ ಗಲೀಜಾಗಿರುತ್ತಲ್ಲ ಅದಷ್ಟೇ. ಯಾವುದು ನೀರು ಬಿದ್ದಿರಲ್ಲ ಕರೆಕ್ಟ್ ಆಗಲ್ಲ
ಅದೊಂದು 2-3 ಸರಿ ಸೆಪ್ರೇಟಾಗಿ ಹಾಕ್ಬಿಟ್ರೆ ಮುಗೀತು ಕತೆ. ಇದು ನೋಡಿ ಇಲ್ಲೆಲ್ಲ ಎಷ್ಟು ನೀಟಾಗಿ ತೊಳೆದು. ಒಂದೇ ಸರಿ ಅಷ್ಟು ಪಾತ್ರೆ ನಾವೇನು ಹಾಕಲ್ಲ ಅಲ್ವಾ, ಹಾಕೋದೇ ಸ್ವಲ್ಪ ಸ್ವಲ್ಪ ಪಾತ್ರೆ ಅಷ್ಟೇ. ಹಂಗೆ ಡೈರೆಕ್ಟಾಗಿ ತೊಗೊಂಡು ಯೂಸ್ ಮಾಡ್ಕೊಬಿಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ನೀಟಾಗಿ ಕ್ಲೀನ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ. ಲೋಟಗಳು ಅಷ್ಟೇ, ವೆರಿ ಬ್ಯೂಟಿಫುಲ್. ಇದೇ ಖುಷಿಗೆ ಸೆಲೆಬ್ರೇಟ್ ಮಾಡಬೇಕಲ್ವಾ ಸ್ವಲ್ಪನಾದರೂ, ಅದಕ್ಕೆ ನಮ್ಮಮ್ಮ KFC ಆರ್ಡರ್ ಮಾಡು ಅಂತ ಹೇಳಿದರು. KFC ಆರ್ಡರ್ ಮಾಡಿಕೊಂಡು ಫುಲ್ ಭರ್ಜರಿ ಬ್ಯಾಟಿಂಗ್ ಮಾಡಿಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡ್ವಿ. ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು. ನಾನು ಯಾಕೆ ಇದನ್ನು ಮುಂಚೆನೇ ತಂದಿಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. ಬಿಕಾಸ್ ನಾವು ಮ್ಯಾನ್ಯುವಲಲ್ಲಿ ತೊಳೆಯೋದು ತಣ್ಣೀರಲ್ಲಿ, ಇದು ಬಿಸಿನೀರಲ್ಲಿ ಫುಲ್ಲು ಕ್ಲೀನ್ ಆಗೋದಲ್ವಾ. ಸೊ ಸಕ್ಕತ್ತಾಗಿ ಕ್ಲೀನಾಗಿತ್ತು. ಮಾತ್ರ ಎಲ್ಲ ಒಣಗಿಸಿ ನೀಟಾಗಿ ಪಾತ್ರೆ ರೆಡಿ ಟು ಕುಕ್ ಅನ್ನೋ ಥರ ಇಟ್ಬಿಡತ್ತಲ್ವಾ. ಸೊ ಐ ಆಮ್ ಸೋ ಹ್ಯಾಪಿ. ನೀವು ಯಾರು ಬೈ ಮಾಡಬೇಕು ಅಂತಂದರೆ ಗೋ ಹೆಡ್. ಅದರಲ್ಲೂ ಬಾಷ್ ಕಂಪನಿ ಇದೆ ನೋಡಿ, ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು, ಬಟ್ ವರ್ತ್ ಇಟ್ ಅಂತ ಅನ್ನಿಸ್ತು ನನಗೆ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಇದ್ರ ಬಗ್ಗೆ ಏನಾದ್ರು ನಿಮಗೆ ಕ್ವೆಶನ್ಸ್ ಇದ್ದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಡೆಫಿನೆಟ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಗಾಯ್ಸ್.